ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ವರ್ಷ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಮೀ. ನಂಗೆ ಗೊತ್ತು ತುಂಬಾ ಮಿಸ್ ಮಾಡ್ಕೊಂಡ್ರೆ ಅಂತ 2 days ನಾನು ಬ್ಲಾಗ್ ಪೋಸ್ಟ್ ಮಾಡಿಲ್ಲ. ಆ್ಯಂಡ್ ದಿ ಥಿಂಗ್ ಇಸ್ ಸ್ವಲ್ಪ ಬ್ಯುಸಿ ಇದೆ. ಹಾಗೆ ಇವತ್ತಿನ ಡೇ ಒಂಚೂರು ಗುಡ್ ಅಂತ ಹೇಳ್ಬೋದು. ಆ್ಯಂಡ್ ರಾತ್ರಿ ಸ್ವಲ್ಪ ಲೇಟ್ ಆಗಿದೆ ಆಯಿತಾ ಮಲ್ಗೋದು. ಆಲ್ಮೋಸ್ಟ್ ಅಂದರೆ ಲೇಟ್ ಅಲ್ಲ, ಐ ಮೀನ್ ಬೇಗ ಎದ್ದೆ ನಾನು. ನೆನ್ನೆ 3 o'clockಗೇನೋ ಎದ್ದು, ಲೈಕ್ ಬೆಳಗ್ಗೆ ಲೈಕ್ 3 o'clock ಎದ್ದು ಹೋಗಿ ದೇವರ್ ಸಮ್ ರಿಚುವಲ್ಸ್ ಟು ಡೂ. ಸೊ ಅದನ್ನೆಲ್ಲ ಮಾಡಿ ಆ್ಯಂಡ್ ಅದಾದಮೇಲೆ ಕೇಮ್ ಐ ಸ್ಲೆಪ್ಟ್. ಅದಾದಮೇಲೆ ನಾನು ಈಗ 11 o'clock ಎದ್ದಿರೋದು. ನೈಟ್ 11ಗೆ ಮಲಗಿರೋದು ಆ್ಯಂಡ್ ಈಗ 11ಗೆ ಎದ್ದಿರೋದು. ಹಾಗೆ ಈಗ ಸ್ವಲ್ಪ ಕಣ್ಣು ರೆಡ್ನೆಸ್ ಎಲ್ಲ ಹೋಗಿದೆ, ಬಟ್ ಆದರೂ ಒಂದು ಚೂರು ರೆಡ್ ಹಾಗೆ ಇದೆ. ಸೊ ಈಗ ಹೋಗಿ ನಾವು ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ಗೆ ಓಟ್ಸ್ ನಾನು ನಿನ್ನೆ ರಾತ್ರಿ ಮಾಡಿಟ್ಟಿಲ್ಲ. ಸೊ ಈಗ ನಾವೇನಾದರೂ ಓಟ್ಸ್ ಮಾಡಿಟ್ಟಿಲ್ಲ ಅಂದರೆ ಏನು ಮಾಡ್ಬೋದು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಓಕೆ ಬನ್ನಿ. ಸೊ ನೋಡಿ, ಈಗ ನಂಗೆ ಬ್ರೇಕ್ಫಾಸ್ಟ್ ಏನಾದರೂ ನೈಟ್ ಓಟ್ಸ್ ಮಾಡಿಲ್ಲ ಅಂದರೆ ಗ್ರೀನ್ ಟೀ, ಹಾಗೆ ಇದರಲ್ಲಿ 4 eggs ಇದೆ. ಸ್ಯಾರಿ ಸೆಟ್ ಮಾಡ್ತಾ ಇದ್ದೀವಿ. ನಯನ, ನೀನು ಯಾವ ಸ್ಯಾರಿ ಹಾಕೋತಾ ಇದೆಯಾ? ಗ್ರೀನ್ ಸ್ಯಾರಿ. ನನಗೆ ಈ 2 ಸ್ಯಾರಿ ಆಪ್ಷನ್ ಇದೆ. ಸೊ 2 ಸ್ಯಾರಿಯಲ್ಲಿ ಯಾವ್ದು ಹಾಕೋದು ಅಂತ ಗೊತ್ತಿಲ್ಲ. ಸೊ 2ರಲ್ಲಿ ಯಾವ್ದಾರು ಒಂದು. ಈಗ ನಾನು ನಯನ ಈ ಒಂದು ಸ್ಯಾರಿನ ಹಾಕೊಂಡಿದ್ದೀವಿ. ನಯನ ಬಟ್ ವಿ ಡೋಂಟ್ ನೋ ಯಾವ್ದು ಹಾಕೋದಂತ. ನಯನಿರು, ನನ್ನ ಫೋನು ಮತ್ತು ಸ್ಯಾರಿ ಮ್ಯಾಚ್. ಓಕೆ, ಬಟ್ ಈಗ ಈ ಸ್ಯಾರಿನ ಗೊತ್ತಿಲ್ಲ, ನೋಡೋಣ, ಚೆಕ್ ಮಾಡೋಣ ಯಾವುದು ಅಂತ. ಸೆಕೆಂಡ್ ಆಪ್ಷನ್ ಬಂದು ಇದಿದೆ, ಬಟ್ ಐ ಡೋಂಟ್ ನೋ ಇದು ಹಾಕ್ಕೊಳ್ಳೋದ ಇಲ್ವಾ ಆರೆಂಜ್ ಹಾಕ್ಕೊಳ್ಳೋದ ಅಂತ. ಬಟ್ ಲೆಟ್ಸ್ ಸಿ ಲಾಸ್ಟ್ಗೆ ಯಾವುದು ವೇರ್ ಮಾಡ್ತೀನಿ ಅಂತ ನೋಡೋಣ. ಆ್ಯಂಡ್ ಈ ಥರ ಇದೆ. ನನಗೆ ಇದು ಯಾಕೆ ಇಷ್ಟ ಆಯಿತು ಅಂದರೆ, ಸಿ ವಿ ಹ್ಯಾವ್ ದಿಸ್ ಎಲಿಫೆಂಟ್ ಡಿಸೈನ್. ಹಾಗೆ ಇಲ್ಲಿ ಕೆಳಗಡೆನೂ ಹಾಗೆ ಇದೆ. ಸೊ ಇಟ್ ಲುಕ್ಸ್ ಕ್ಯೂಟ್. ಅದಕ್ಕೋಸ್ಕರ ಕೇಳಿನಿ. ಈಗ ಊಟಕ್ಕೆ ಮೇಕಿಂಗ್ ಸಮ್ ಫಿಶ್, ಹಾಗೆ ಎಗ್. ಇದನ್ನು ಏನಾಗೆ ಎಗ್, ಆದರೆ ಇವಳು ಹೇಗೆ ಗೊತ್ತಾ, ಫುಲ್ ಫ್ರೈಡ್ ಎಗ್ ತಿಂತಾಳೆ. ಯಾಕಂದರೆ ಅವಳು ಕೊರಿಯನ್ ಅಲ್ಲ, ಅದಕ್ಕೆ. ಅಲ್ಲನೇನ? ಹೌದು, ಫುಲ್ ಫ್ರೈಡ್. ಈಗ ನೋಡಿ ಯಾವ ಥರ ಫ್ರೈಡ್ ಆಗಿರುತ್ತೆ ತೋರಿಸ್ತೀನಿ. ಯಾವ ಥರ ಫ್ರೈಡ್ ಅಂದರೆ ಈ ಥರ ಫ್ರೈಡ್. ಈಗ ನೆಕ್ಸ್ಟ್ ಇನ್ನೊಂದು ಕಡೆ ರೋಸ್ಟ್ ಆಗುತ್ತೆ, ಅದಕ್ಕೆ ವೆಯ್ಟ್ ಮಾಡಿ ಆಯಿತಾ. ಯಾರ್ಯಾರಿಗೆಲ್ಲ ಈ ಥರ ಆಗಿರುತ್ತೆ ಗೊತ್ತಲ್ಲ. ಆ್ಯಕ್ಚುಲಿ ಏನು ಅಂದರೆ, ನನಗೆ ಲೈಕ್ ಬಿಸಿ ಬಿಸಿ ಸಾಂಬಾರು ತಿಂತಾರೆ ಏನು ಹಿಂಗಾಗುತ್ತಾ? ಆಗಲ್ಲ. ಮಧ್ಯಾಹ್ನ ಹೊತ್ತಲ್ಲಿ ಆ ಥರ ತಿನ್ನೋಕ್ಕೆ ಆಗ್ತಿಲ್ಲ. ಈ ಒಂದು ಶೆಕೆ ಇದರಲ್ಲಿ ಬರೀ ಕರ್ಡ್ ರೈಸ್ ಬರೀ ಕರ್ಡ್ ರೈಸ್ ಇದೆ ಗೊತ್ತಾ. ಆ್ಯಕ್ಚುಲಿ ನಾನು ಡೈರಿ ಪ್ರಾಡಕ್ಟ್ಸ್ ತಿನ್ನೋಂಗಿಲ್ಲ, ಬಟ್ ಆದರೂ ಇಟ್ಸ್ ಓಕೆ. 150 ml ಆಫ್ ಕರ್ಡ್ ಆ್ಯಂಡ್ ಸ್ವಲ್ಪ ರೈಸ್ ಇಸ್ ಫೈನ್. ಅದಕ್ಕೆ ಅಷ್ಟೇ ತಿಂತಾರೆ ನನಗೆ. ಅದ್ರ ಜೊತೆ ಫಿಶ್ ತೊಗೋತಾ ಇದ್ದೀನಿ, ಬಿಕಾಸ್ ಚಿಕನ್ ತಿಂದರೆ ತುಂಬ ಹೀಟ್ ಆಗುತ್ತೆ ಬಾಡಿ. ಸೊ ಫಿಶ್ ಇಸ್ ನಾಟ್ ಮಚ್ ಹೀಟ್. ಸೊ ಅದಕ್ಕೋಸ್ಕರ ತಿಂತೀನಿ. ಯಾವ ಥರ ಫ್ರೈಡ್ ಅಂದರೆ ಈ ಥರ ಫ್ರೈಡ್, ಫುಲ್ ಹೀಗಿರ್ಬೇಕು ಒಳಗೆ. ನೋಡಿ ನಮ್ಮ ಮಮ್ಮಿ ಯಾರು ಫ್ಯಾನ್ ಅಂತ, ಇವರಿಬ್ಬರು ವಾಲ್ಪೇಪರ್ ಇಟ್ಕೊಂಡಿದ್ದಾರೆ. ಹಾಗೆ ಅಂದ್ಕೊಂಡ್ರ? ಇಲ್ಲ, ಈಗ ಇವ್ರ ಫ್ಯಾನ್ ಕೂಡ. ಈಗ ನೋಡಿ ನೈನು ನೋಡ್ರ ನಮ್ಮ ಮಮ್ಮಿ ಯಾರು ಫ್ಯಾನ್ ಅಂತ. ಈಗ ನಮ್ಮ ಡ್ಯಾಡಿದು, ಅವ್ರದ್ದು ಹಾಗೇನೆ ಚೇಂಜ್ ಆಗುತ್ತೆ. ಸೇನೋ ನೈನು ವಾ ಪ್ರೈಮ್ ದಾದಲು ಫುಲ್ ಅಡುಗೆ. ಸೊ ಆ್ಯಕ್ಚುಲಿ ಇದು ಡ್ರೆಸ್ ನಮಗೆ ನಮ್ಮ ಸೈಜ್ಗೆ ಸ್ಟಿಚ್ ಮಾಡಬೇಕಾದ್ರೆ ತೊಗೊಂಡೋಗ್ತಿದೆ ಅಂತ. ಬಾಯ್ 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 ದಾದಾ. नहीं जार चिटा होगा बाय बाय
ನನಗೆ ಸ್ಕಿನ್ ಕೇರ್ ಯಾವ್ದು ಬೇಕು ಅನ್ನೋದು ಪ್ಯಾಕ್ ಮಾಡಿದೆ. ಅದೊಂದು ಲೆಹಂಗಾ ಸೆಟ್ ಆಯಿತು, ಬಟ್ ನನಗೆ ಅದು ಮತ್ತು ನನ್ನ ಸ್ಯಾರಿ ಹಾಕ್ತಿರೋದು ಪರ್ಪಲ್ಲೇ, ಸೊ ಎರಡೂ ಮಿಕ್ಸ್ ಆಗುತ್ತೆ ಅಂತ ನನಗೆ ಈಗ ಬೇರೆ ಔಟ್ಫಿಟ್ ಬೇಕು, ಅರ್ಜೆಂಟಾಗಿ ಬೇಕು. ಸೊ ಅದಕ್ಕೋಸ್ಕರ ನಾನು ಈಗ ನನಗೆ ಕಸ್ಟಮೈಸ್ ಮಾಡಿಸೋಣ ಅಂತ ಹೊರಡ್ತಾ ಇದ್ದೀನಿ. ನನ್ನ ಮೆಷರ್ಮೆಂಟ್ ಬೇಕಂತ. ಸೊ ಮೆಷರ್ಮೆಂಟ್ ಕೊಟ್ಟು ನೋಡೋಣ ನಾಳೆ ಇಷ್ಟರಲ್ಲಿ ಅದು ಯಾವ ಥರ ರೆಡಿ ಆಗುತ್ತೆ ಅಂತ. ಬಟ್ ಐ ಡೋಂಟ್ ನೋ, ಅಕಸ್ಮಾತ್ ಅದೇನೋ ಕರೆಕ್ಟಾಗಿ ಆಗಲಿಲ್ಲ ಅಂದ್ರೂ ಇಟ್ಸ್ ಮೈ ಫಾಲ್ಟ್, ಯಾಕಂದರೆ ನಾನು ಬೇಗ ಕೊಡಬೇಕಿತ್ತು ಅವಳಿಗೆ. ಬಟ್ ಈಗ ಕೊಡ್ತಾಯಿದ್ದೀನಿ. ನಂಗೆ ಗೊತ್ತಿರೋಂಥದ್ದು ಡಿಸೈನರ್ ಹತ್ರ ಹೋಗ್ತಾಯಿದ್ದೀನಿ. ನೀವು ನನ್ನ ಸ್ಯಾಮ್ಸಂಗ್ ವೀಡಿಯೋ ನೋಡಿರಬೇಕು, ಅದರಲ್ಲೊಂದು ಡ್ರೆಸ್ ಹಾಕಿದ್ದೆ, ಅಂದರೆ ಲೈಕ್ ಲೆಹಂಗಾ ಕೈಂಡ್ ಆಫ್ ಥಿಂಗ್. ಹಾಗೆ ನನ್ನೊಂದು ಶೂಟ್ ಆಯಿತು ಗೊತ್ತಾ, ಲೈಕ್ ವೆಡ್ಡಿಂಗ್ ಶೂಟ್ ಅನ್ನೋ ಥರ. ಸೊ ಅದೆಲ್ಲ ಅವರೇ ಐ ಮೀನ್ ಡಿಸೈನ್ ಮಾಡಿದ್ದು. ಅದಕ್ಕೋಸ್ಕರ ನನಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗಿ ಅವ್ರ ಹತ್ರನ ಕೇಳ್ತಾ ಇದ್ದೀನಿ. ಹೋಗೋಣ, ಅವ್ರು ಹೇಳಿದ್ರು ಮೇಡಮ್ ಮಾಡ್ಕೊಡ್ತೀವಿ ಪಕ್ಕ ಅಂದ್ಕೊಂಡಲ್ಲ. ಸೊ ಲೆಟ್ಸ್ ಸಿ. ನಾನು ಹೇಳಿದೆ ಗೊತ್ತಾ, ನಾನು ಒಂದು ಡಿಸೈನರ್ ಸ್ಟುಡಿಯೋ ಬಂದಿದ್ದೆ. ಸೊ ದಿಸ್ ಕಲಾಸ ಬೈ ನಮ್ಮ ಡಿಸೈನರ್ಸ್ ಇಲ್ಲಿದ್ದಾರೆ ಇಬ್ಬರು. ಹಾಯ್ ಹಾಯ್. ಸೊ ಇವರೇ ಈಗ ನನಗೆ ಡಿಸೈನ್ ಮಾಡ್ತಿರೋದು. ಆ್ಯಕ್ಚುಲಿ ಇನ್ನು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನಾವು ಡಿಸೈನ್ ಮಾಡಿರೋದು. ಎಲ್ಲಿ ತೋರಿಸಿ ಆ ಪಿಕ್ಚರ್ ಹೇಗಿದೆ ಅಂತ. ಏನೋ ಹಾಕಿ ಡಿಸೈನ್ ಮಾಡಿ ಫೈನಲಿ ನಮಗೆ ಆ್ಯಕ್ಚುಲಿ ಟೂ ಟು 3 ಡಿಸೈನ್ಸ್ ಇತ್ತು ಆಯಿತಾ. ಬಟ್ ನಾನು ಲಾಸ್ಟ್ಗೆ ನಾವೇ ಏನಾದರೂ ಒಂದು ಮಾಡೋಣ ಅಂತ ಹೇಳಿ ಅವರೇ ಒಂದು ಐಡಿಯಾಸ್ ಎಲ್ಲ ಕೊಟ್ಟರು ಆ್ಯಂಡ್ ಡಿಸೈನ್ ಮುಗಿದ್ದು. ಸೊ ಇವಾಗ ಇದ್ರ ಜೊತೆಗೆ ನಾವು ಈ ಔಟ್ಫಿಟ್ನ ಮರ್ಜ್ ಮಾಡಿ ಇದನ್ನು ಫೈನಲ್ ಡಿಸೈನ್ ಮಾಡಿದ್ವಿ. ಹಾಂ, ಸೊ ಆ ಥರ ಇದೆ. ಅದು ನಿಮಗೆ ಅರ್ಥ ಆಗಲ್ಲ, ಸ್ಟೇಬಲ್ ಆಗಿದೆ, ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಔಟ್ಫಿಟ್ ವಿಲ್ ಬಿ ರೆಡಿ ಬೈ ಟುಮಾರೋ. ಅದು ಒಂದು ದಿನದಲ್ಲಿ ಮಾಡ್ತಾರೆ. ವಾ, ಇಬ್ಬರು ಡಿಸೈನರ್ಸ್, ಆ್ಯಕ್ಚುಲಿ ಇಬ್ಬರು ಡಿಸೈನರ್ಸ್. ಸೋ ಗುಡ್ ಅಲ್ಲ. ಅದರಲ್ಲೂ ನನಗೆ ಹುಡುಗರು ಡಿಸೈನರ್ ಆದರೆ ನನಗೆ ಏನೋ ಒಂಥರ ಯುನೋ ದಟ್ ಮನೀಶ್ ಮಲ್ಹೋತ್ರ ಅಲ್ಲ, ಅವರೇ ಅಲ್ವಾ ಡಿಸೈನರ್, ಅವ್ರ ಥರ. ಸೊ ಈಗ ನೀವು ಅಕಸ್ಮಾತ್ ನಾಳೆ ನಿಜವಾಗ್ಲೂ ಒಂದೇ ದಿನದಲ್ಲಿ ರೆಡಿ ಮಾಡಿದ್ರೆ ಯುಲ್ ಬಿ ಹಿಮ್. ಸೊ ಯಾರಿಗೆ ಒಂದು ದಿನದಲ್ಲಿ ಡ್ರೆಸ್ ಬೇಕು ಅಂದರೆ ಹಂಗನ್ಬಿಟ್ಟು ಆ ಥರ ದಿನ ಸುಮ್ಮನೆ ಬರೋಂಗಿಲ್ಲ. ಎಮರ್ಜೆನ್ಸಿ ಇದ್ದಂಗೆ ಮಾತ್ರ ಬರಬೇಕು ಅಷ್ಟೇ. ಬಟ್ ಬ್ಲೌಸ್ ಎಲ್ಲ ಆಗುತ್ತಲ್ವ ಒಂದೇ ದಿನದಲ್ಲ, ಆಗುತ್ತಲ್ಲ ಬ್ಲೌಸ್ ಎಲ್ಲ ಒಂದು ದಿನದಲ್ಲಿ ಸ್ಟಿಚ್ ಮಾಡ್ಬೋದು. ಬಟ್ ಈ ಥರ ಡ್ರೆಸ್ ಸ್ವಲ್ಪ ಕಷ್ಟ. ಅದು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಂಗೆ ನಂಬಿಕೆ ಇದೆ, ನೋಡೋಣ ಹೇಗೆ ಬರುತ್ತೆ ಅಂತ. ಹೇಗೆ ಮೆಷರ್ಮೆಂಟ್ ತೊಗೋತಾ ಇದ್ದೀವಿ, ಸಿಗ್ತೀನಿ. ಹೌದು, ನಾನು 2 ಗಂಟೆ ಬಿಡ್ತಾ ಇದ್ದೀನಿ. ಸೊ ಈಗ ಮೆಷರ್ಮೆಂಟ್ಸ್ ತೊಗೊಂಡಾಯ್ತು. 2 ಗಂಟೆಗೆ ನಾನು ಬಿಡ್ತಾ ಇರೋದು. ಸರಿ, ಐ ಆಮ್ ವೆರಿ ನರ್ವಸ್ ಆ್ಯಕ್ಚುಲಿ. ಬಟ್ ಇಲ್ಲ, ನಂಗೆ ನಂಬಿಕೆ. ಅಕಸ್ಮಾತ್ ಇಲ್ಲ ಅಂದ್ರೂ ಯಾವುದೋ ಇಲ್ಲೇ ಎಷ್ಟೊಂದು ಐತಿ, ಯಾವುದೊಂದು ಎತ್ಕೊಂಡು ಹೋಗೋದಷ್ಟೇ. ಓಕೆ ಗಾಯ್ಸ್, ಈಗ ನಾನು ನಿಮಗೆ ಡಿಸೈನ್ ಆದಮೇಲೆ ಹೇಳ್ತೀನಿ ಯಾವ ಥರ ಬಂದಿದೆ ಅಂತ. ನೀವು ನನ್ನ ವೀಡಿಯೋಸನ್ನು ನೋಡ್ಬೋದು. ಈಗ ನಾವು ನಮ್ಮ ಒಂದು ಏನಂತಾರೆ ಔಟ್ಫಿಟ್ ಎಲ್ಲ ಹೇಗೆ ಮಾಡಬೇಕಂತ ನಾವು ತೋರಿಸ್ತಾಗಿದೆ. ಆ್ಯಂಡ್ ಐ ಎಕ್ಸೈಟೆಡ್ ಫಾರ್ ಟುಮಾರೋ. ನಾಳೆ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ. ಆದರೆ ಈ ವ್ಲಾಗ್ ಮೇ ಬಿ ನಾನು ನಾಳೆ ಕಂಟಿನ್ಯೂ ಮಾಡ್ಬೋದು. ಅಂದರೆ ಆ ಡ್ರೆಸ್ನ ನೋಡ್ಬೇಕಾದ್ರೆ ನೀವು ನಾಳೆ ಬರೋಂಥ ವ್ಲಾಗಲ್ಲಿ ನೋಡ್ಬೋದು, ಈಗ ನೋಡೋಕ್ಕಾಗಲ್ಲ. ಓಕೆ ಗೈಸ್, ನೈನಾ ನಿನಗೆ ಯಾಕೆ ಡ್ರೆಸ್ ಡಿಸೈನ್ ಬೇಡ? ಹಂಗೆ ಸುಮ್ಮನೆ ನಿಮ್ಮಂತ ಒಂದು ಅಲ್ಲಿಗೆ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಮನೇಲಿ ನಮಗೆ ಊಟ ಮಾಡಿಲ್ಲ ಅಂತಂದ್ರು, ಅದಕ್ಕೆ ದೋಸೆ ತಿಂತಾ ಇದ್ದೀನಿ. ಸೆಟ್ ದೋಸೆ ಖಾಲಿ ಅಂತಂದ್ರು, ನನಗೋಸ್ಕರ ಮಾಡ್ಕೊಬಂದು. ನೈನಾ ಸೆಟ್ ದೋಸೆ ಬಿಸಿಯಾ? ಸೊ ಇದು ಪಲ್ಪಿ ಆಯಿತಾ, ವಾಟ್ ಗ್ರೇಪ್ ಪಲ್ಪ್. ಹಾಗೆ ಇದು ಟೆಂಡರ್ ಕೋಕೋನಟ್, ಅಂದರೆ ಟೆಂಡರ್ ಒಳಗಡೆ ಫುಲ್ ಟೆಂಡರ್ ಕಾಣಿಸ್ತದೆ ನೋಡಿ. ನೈನಾ ಯಾವ್ದು ಇಷ್ಟ ಆಯಿತು? ಎರಡು ಅವಳಿಗೆ 2 ಇಷ್ಟ ಆಯ್ತು ಅಂತ. ಸೊ ಗೈಸ್, ಮನೆಗೆ ಬಂದೆ. ಆ್ಯಂಡ್ ಏನು ಗೊತ್ತಾ, ನಾನು ನಿಮ್ಗೆ ಏನೋ ತೋರಿಸ್ಬೇಕಿತ್ತು. ಯು ಸಿ ಡ್ರೈ ಫ್ಲವರ್ಸ್. ಸೊ ಇದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಇಡಬೇಕು ಅಂತ ಇಟ್ಕೊಂಡಿದ್ದೀನಿ. ಇದು ಹೆಂಗೆ ಗೊತ್ತಾ, ನಿಮಗೊಂದು ಇದು ಹೇಳ್ತೀನಿ. ಸೊ ವ್ಯಾಲೆಂಟೈನ್ಸ್ ಡೇ ದಿನವೇ ರೋಸ್ ಕೊಡಬೇಕಂತೇನಿಲ್ಲ, ಅಥವಾ ಸಮಥಿಂಗ್ ಸ್ಪೆಷಲ್ ಇದೆ ಅಂದಾಗಲೇ ರೋಸ್ ಕೊಡಬೇಕಂತಿಲ್ಲ. ಯು ಕ್ಯಾನ್ ಆಲ್ವೇಸ್ ಮೇಕ್ ದಟ್ ಸ್ಪೆಷಲ್ ಮೂಮೆಂಟ್ ಎನಿ ಡೇ ಎನಿ ಟೈಮ್ ಅಂತ. ಸೊ ಅದರ ಎಕ್ಸಾಂಪಲ್ ಈ ರೋಸಸ್.
ಓಕೆ, ಸೊ ಆ್ಯಕ್ಚುಲಿ ಸ್ಯಾರಿ ಎಲ್ಲ ಸೆಟ್ ಆಯಿತು ಆ್ಯಂಡ್ ನಾಳೆ ಅವರು ನನಗೆ ಡ್ರೆಸ್ ಸ್ಟಿಚ್ ಮಾಡಿ ಕೊಡ್ತಾರೆ ಆ್ಯಂಡ್ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ರೆಡಿ ಆದರೆ ರಿಲೀಫ್. ಹಾಗೆ ಅಷ್ಟೇ ಗೈಸ್, ಐ ಥಿಂಕ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ನೀವು ಈ ವಿಡಿಯೋನ ಇಷ್ಟಪಟ್ರಿ ಅಂತ ಮತ್ತೆ ಡೈಲಿ ವ್ಲಾಗ್ ಶುರು ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಜನಕ್ಕೆ ಖುಷಿ ಆಗಿರುತ್ತೆ, ಇನ್ನೊಂದು ಸ್ವಲ್ಪ ಜನಕ್ಕೆ ಬೋರಿಂಗ್ ಆಗಿರುತ್ತೆ ಅಂತ. ಬಟ್ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ವರ್ಷ ಕಾವೇರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೆ ಮರಿಬೇಡಿ. ಐ ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು.